ಇನ್ನು ಕಾಂಗ್ರೆಸ್ ಪಾಳೆಯದಲ್ಲಿ ಏನು ನಡೀತಾ ಇದೆ, ಹಾಲಿ ಮತ್ತು ಮಾಜಿ ಅಧ್ಯಕ್ಷರ ನಡುವಿನ ಫೈಟ್ ಮತ್ತಷ್ಟು ತಾರಕಕ್ಕೇರುತ್ತಾ ಅಂತ. ಕಾಂಗ್ರೆಸ್ನಲ್ಲಿ ಇವಾಗ ಮಾಜಿ ಮತ್ತು ಹಾಲಿ ಅಧ್ಯಕ್ಷರ ಫೈಟ್. ಡಿಕೆಶಿಗೆ ಸೆಡ್ಡು ಹೊಡಿತಾ ಇರುವ ಸಚಿವರಿಗೆ ಪರಮೇಶ್ವರ್ ಅವರದ್ದು ನಾಯಕತ್ವ ಅಂತೆ. ಯಾಕೆಂದರೆ ಡಿ.ಕೆ. ಶಿವಕುಮಾರ್ ಬಿಟ್ಟರೆ ಹೈಕಮಾಂಡ್ ಮಟ್ಟದಲ್ಲಿ ಫೇವ್ರೆಟ್ ನಾಯಕ ಅಂತಂದರೆ ಅದು ಪರಮೇಶ್ವರ್. ಇವ್ರ ಮಾತು ನಡೆಯುತ್ತೆ, ಇವ್ರ ಮಾತನ್ನು ಹೈಕಮಾಂಡ್ ಕೇಳುತ್ತೆ, ಪರಮೇಶ್ವರ್ ಅವ್ರ ಮಾತನ್ನು. ಹಾಗಾಗಿ ದೆಹಲಿಯಲ್ಲಿ ಪ್ರಭಾವ ಬೀರೋದಕ್ಕೆ ಡಿ.ಕೆ. ವಿರೋಧಿ ಬಣದಿಂದ ಪರಂಗೆ ನಾಯಕತ್ವ ಅಂತೆ. ಈಗಾಗಲೇ ದೆಹಲಿಗೆ ಹೊರಡೋದಕ್ಕೆ ಮುಂದಾಗಿದ್ದಾರೆ ಗೃಹ ಸಚಿವ ಪರಮೇಶ್ವರ್. ಪಕ್ಷನಿಷ್ಠೆಯ ದಾಳ ಉರುಳಿಸಿ ಹೈಕಮಾಂಡ್ ಮನವೊಲಿಸ್ತಾರ, ಕಾದು ನೋಡಬೇಕು. ಏನು ಇವ್ರ ಬೇಡಿಕೆ ಅಂದರೆ 3 DCMಗಳನ್ನು ಮಾಡಬೇಕು. ಒಂದು ಕಡೆ ಲೋಕಸಭಾ ಚುನಾವಣೆ ಹತ್ತಿರ ಬರ್ತಾ ಇದೆ. BJPಯವರು ರಾಮ ಮಂದಿರ ಉದ್ಘಾಟನೆಗೆ ನಾಗಾಲೋಟದಲ್ಲಿ ಓಡ್ತಾ ಇದ್ದಾರೆ. ಅದಕ್ಕೆ ಕಡಿವಾಣ ಹಾಕಬೇಕು ಅಂದರೆ 3 ಕಮ್ಯುನಿಟಿಯಿಂದ ಒಬ್ಬೊಬ್ಬರನ್ನು, ಅಂದರೆ ಈಗಾಗಲೇ ಒಬ್ಬರು ಡಿ.ಕೆ. ಶಿವಕುಮಾರ್ ಇದ್ದಾರೆ, ಇನ್ನೂ ಇಬ್ಬರನ್ನ ಮಾಡಿ. ಅದರಲ್ಲಿ ಪರಮೇಶ್ವರ್ ಅವರು ಆಕಾಂಕ್ಷಿ, ಸತೀಶ್ ಜಾರಕಿಹೊಳಿ ಅವರು ಆಕಾಂಕ್ಷಿ, KN ರಾಜಣ್ಣ ಅವರು ಆಕಾಂಕ್ಷಿ, ಹಾಗೆಯೇ MB ಪಾಟೀಲ್ ಅವರು ಆಕಾಂಕ್ಷಿ. ಯಾರು ಸಿಗುತ್ತೆ ಸಿಗಲಿ, ಸಮುದಾಯದವರ ವಿಶ್ವಾಸವನ್ನು ಗಳಿಸಬೇಕು ಅಂದರೆ ಕೊಡಬೇಕು. ಈ ಮಾತನ್ನು ಪರಮೇಶ್ವರ್ ಅವರು ಮೊನ್ನೆ ಹೇಳಿದ್ದಾರೆ. ದಲಿತ ಸಮುದಾಯದಿಂದ ಬಂದಿರತಕ್ಕಂಥ ನನ್ನನ್ನು ಕಡೆಗಣಿಸಬಾರ್ದು, ಯಾಕೆಂದರೆ ನಮ್ಮ ಸಮುದಾಯದ ಆಸೆ ಇದೆ, ನಾನು DCM ಆಗಬೇಕು ಅಂತೆಲ್ಲ ಹೇಳಿದ್ದಾರೆ.